ಹಾಗಾದ್ರೆ ಬೆನ್ನು ನೋವಿಗೆ ಅಂದ್ರೆ ಇವಾಗ ಬೆನ್ನು ನೋವು ಬರ್ತಾ ಇರುತ್ತೆ. ನಾರ್ಮಲಿ ಎಲ್ಲಾ ಜನರಲ್ಲೂ ಬರುತ್ತೆ. ಏಜ್ ಆದ್ಮೇಲೆ ಬಂದೇ ಬರುತ್ತೆ. ಹ್ಮ್. ಯಾಕಂದ್ರೆ ಕೆಲ್ಸಗಳ್ ಮಾಡ್ತಾರೆ, ಬಗ್ಗಿ ಎದ್ದು ಮಾಡ್ತಾರೆ. ಅದಕ್ಕೆ ಏನ್ ವ್ಯಾಯಾಮ ಮಾಡ್ಬೋದು ಅಥವಾ ಹೆಂಗ್ ಮಾಡ್ಬೋದು ವ್ಯಾಯಾಮನ? ಅವ್ರು ಯಾವ ಟೈಮಲ್ಲಿ ಮಾಡ್ಬೇಕು? ಆ ತರ ಏನಾದ್ರೂ ಈಗ ಸೊಲ್ಯೂಷನ್ ಬೆನ್ನು ಇದೆಯಾ? ನೋವು ಬಂದ್ರೆ ನಾನು ಹೇಳಿದೆ ಅದೇ ಮೊದಲೇ ಹ್ಮ್. ಬೆನ್ನು ಮೂಳೆ ವೀಕ್ನೆಸ್ ಇಂದ ಹ್ಮ್, ಬರ್ತದೆ, ಹ್ಮ್, ಮಾಂಸಖಂಡಗಳ ವೀಕ್ನೆಸ್ ಇಂದ ಬರುತ್ತೆ. ಹ್ಮ್. ಮಾಂಸಖಂಡ ಯಾಕಂದ್ರೆ ಬೆನ್ನಿಗೆ ಹಾ. 2 ಸಪೋರ್ಟ್. ಒಂದು ನಾನು ಹೇಳಿದೆ ಇರೋದು ಒಂದೇ ಪಿಲ್ಲರು, ಹ್ಮ್. ಅದು ಮೂಳೆಯ ಪಿಲ್ಲರ್. ಮೂಳೆ ಡಿಸ್ಕು ಹ್ಮ್, ಹ್ಮ್, ಆ ಹ್ಮ್. ಪಿಲ್ಲರ್ ನಲ್ಲಿ ಅದಿರ್ತದೆ. ಆದ್ರೆ ಅದೊಂದೇ ಪಿಲ್ಲರ್ ಸಾಕಾಗೋದಿಲ್ಲ. ಅದ್ರ ಹ್ಮ್. ಜೊತೆಗೆ ಮಾಂಸಖಂಡಗಳು ಬೇಕು. ಹ್ಮ್, ಹ್ಮ್, ಹ್ಮ್. ಉದಾಹರಣೆಗೆ ನೀವು ಈ ಈ ಶಾಮಿಯಾನ ಹಾಕೋದೆಲ್ಲ ನೋಡಿದ್ರೆ ಹ್ಮ್, ಹ್ಮ್. ಅಲ್ಲಿ ಹುಗಿಯೋದಿಲ್ಲ ಹಾ, ಅವರು. ಹಾ. ಅವ್ರು ನೆಲದ ಮೇಲೆ ಸುಮ್ಮನೆ ಇಟ್ಟಿರ್ತಾರೆ. ಸಪೋರ್ಟ್. ಆದ್ರೆ ಅದಕ್ಕೆ ಒಂದು 4 ಟೈ ರೋಪ್ಸ್ ಕಟ್ಟಿರ್ತಾರೆ. ಹ್ಮ್, ಆ ಹ್ಮ್, ಹ್ಮ್. ಕಡೆ 2 ಹಗ್ಗ, ಈ ಕಡೆ 2 ಹಗ್ಗ, ಹ್ಮ್. ಟೈ ರೋಪ್ಸ್ ಕಟ್ಟಿರ್ತಾರೆ. ಹ್ಮ್. ಎಲ್ಲಿವರೆಗೆ ಅದು ಟೈಟ್ ಆಗಿರ್ತದೋ ಟೈ ರೋಪ್ಸು, ಹ್ಮ್. ಕಂಬ ನೆಟ್ಟಗಿರ್ತದೆ. ಹ್ಮ್. ನೀವು ಯಾವ್ದಾದ್ರು ಒಂದು ಟೈ ರೋಪ್ ಅನ್ನ ಕಟ್ ಮಾಡಿದ್ರೆ ಅಂತ ಹೇಳಿದ್ರೆ ಕಂಬ ಇನ್ನೊಂದ್ ಕಡೆ ಬಿದ್ದು ಹೋಗುತ್ತೆ. ಹ್ಮ್. ಅದೇ ತರ ಮಾಂಸಖಂಡ ವೀಕ್ ಆದಾಗ ಸ್ಪೈನಿಗೆ ಸಪೋರ್ಟ್ ತರ್ತದೆ. ಹ್ಮ್. ಸೊ ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಕೊಳ್ಬೇಕು. ಹ್ಮ್, ಹ್ಮ್, ಹ್ಮ್. ಸೊ ಯಾವ ರೀತಿ ಮಾಂಸಖಂಡಗಳನ್ನ ಗಟ್ಟಿ ಮಾಡಬೇಕು ಅಂತ ಹ್ಮ್, ಹೇಳಿದ್ರೆ, ಹ್ಮ್, ಹ್ಮ್. ನಾವು ಎಕ್ಸ್ರೇ ಮಾಡಿ ನೋಡ್ತೀವಿ. ಹ್ಮ್. ಎಕ್ಸ್ರೇಯನ್ನ ಬೇರೆ ಬೇರೆ ಪೊಸಿಷನ್ ಅಲ್ಲಿ ನೋಡ್ತೀವಿ. ಹ್ಮ್. ವ್ಯಕ್ತಿ ಸುಮ್ಮನೆ ನಿಂತ್ಕೊಂಡಾಗ ಒಂದು ಎಕ್ಸ್ರೇ ಮಾಡುವಂಥದ್ದು, ಎಲ್ ಎಸ್ ಸ್ಪೈನ್ ಸ್ಟ್ಯಾಂಡಿಂಗ್ ಎ ಪಿ ಅಂತ ಹೇಳ್ತೀವಿ. ನಿಂತ್ಕೊಂಡಾಗ ಎಕ್ಸ್ರೇ ಎ ಹ್ಮ್. ಪಿ ವ್ಯೂ ಹ್ಮ್, ಹ್ಮ್, ಮಾಡುವಂಥದ್ದು. ಹ್ಮ್, ಹ್ಮ್. ಆಮೇಲೆ ಇನ್ನು ಬೆಂಡಿಂಗ್ ಫಾರ್ವರ್ಡ್, ಬೆಂಡಿಂಗ್ ಬ್ಯಾಕ್ವರ್ಡ್, ಹ್ಮ್, ಹ್ಮ್, ಹ್ಮ್. ಫ್ಲೆಕ್ಷನ್ ಲ್ಯಾಟ್ರಲ್, ಎಕ್ಸ್ಟೆನ್ಷನ್ ಲ್ಯಾಟ್ರಲ್, ಬೇರೆ ಬೇರೆ ಪೊಸಿಷನ್ ಅಲ್ಲಿ ಎಕ್ಸ್ರೇ ಮಾಡ್ತೀವಿ. ಹ್ಮ್. ಸೊ ಈ ಎಕ್ಸ್ರೇ ಬೇರೆ ಬೇರೆ ಪೊಸಿಷನ್ ಅಲ್ಲಿ ಎಕ್ಸ್ರೇ ಮಾಡಿದಾಗ ಹ್ಮ್. ಮೂಳೆ ಯಾವ ದಿಕ್ಕಿಗೆ ಜರುಗ್ತದೆ, ಮೂಳೆ ಜರುಗ್ತದಾ ಇಲ್ವಾ, ಹ್ಮ್. ಜರುಗಿದ್ರೆ ಯಾವ ದಿಕ್ಕಿನಲ್ಲಿ ಜರುಗ್ತದೆ, ಹ್ಮ್. ಅದನ್ನ ನೋಡಿಕೊಂಡು ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಹ್ಮ್. ಫ್ಲೆಕ್ಷನ್ ಎಕ್ಸಸೈಸ್ ಮಾಡಬೇಕಾ, ಹ್ಮ್. ಎಕ್ಸ್ಟೆನ್ಷನ್ ಎಕ್ಸಸೈಸ್ ಮಾಡಬೇಕಾ, ಸೊ ಆ ವ್ಯಕ್ತಿಗೆ ಯಾವ ರೀತಿ ಎಕ್ಸಸೈಸ್ ಬೇಕು ಅನ್ನೋದನ್ನ ನಾವು ಬೆಂಡಿಂಗ್ ಎಕ್ಸ್ರೇಗಳನ್ನ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಹ್ಮ್. ಸೊ ಆ ರೀತಿ ಒಂದು ಮಾಂಸಖಂಡ ಎಕ್ಸಸೈಸ್ ಮಾಡೋದ್ರಿಂದ, ಹ್ಮ್. ಸೊ ಇಲ್ಲೀಗ ನನಗೆ ಅದನ್ನ ಹೆಂಗೆ ಮಾಡೋದು ಅಂತ ನನಗೆ ಹ್ಮ್. ಹೇಳಕ್ಕಾಗಲ್ಲ. ಹ್ಮ್. 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 ಸೊ ನನ್ನ ಹೆಸರಿನಲ್ಲಿ ಆಲ್ರೆಡಿ ಅದು ಯೂಟ್ಯೂಬ್ ನಲ್ಲಿ ಇದೆ ಹಾ, ಈ ಹಾ, ಹಾ. ಎಕ್ಸಸೈಸ್ಗಳು. ಹಾ. ಡಾಕ್ಟರ್ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ / ಎಕ್ಸಸೈಸ್ ಫಾರ್ ಬ್ಯಾಕ್ ಪೈನ್, ಹ್ಮ್, ಹ್ಮ್, ಹ್ಮ್. ಎಕ್ಸಸೈಸ್ ಫಾರ್ ನೆಕ್ ಪೈನ್ ಹ್ಮ್, ಅಂತ ಹ್ಮ್, ಹ್ಮ್, ಹಾಕಿದ್ರೆ ಹ್ಮ್. ಸೊ ಅದು ವಿಡಿಯೋದಲ್ಲಿ ಸಿಗುತ್ತೆ, ಹ್ಮ್. ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಸೊ ಹ್ಮ್. ಅದನ್ನ ನೋಡಿಕೊಂಡು ಎಕ್ಸಸೈಸ್ ಮಾಡಬಹುದು. ಹ್ಮ್, ಹ್ಮ್, ಹ್ಮ್. ಸೊ ಎಲ್ಲ ಎಕ್ಸಸೈಸು ಎಲ್ರಿಗೂ ಸೂಟ್ ಆಗದೆ ಇರಬಹುದು. ಹೌದು. ನಾವು ಸ್ವಲ್ಪ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತೇವೆ. ಹ್ಮ್. ಮುಂದ್ಗಡೆ ಯಾರಿಗಾರು ವ್ಯಕ್ತಿಗೆ ಮುಂದ್ಗಡೆ ಮೂಳೆ ಜರುಗಿದ್ರೆ ಅವರಿಗೂ ಸಾಧಾರಣವಾದ ನಾವು ಅಲ್ಲಿ ಯೂಟ್ಯೂಬ್ ನಲ್ಲಿ ತೋರಿಸಿದಂತ ಎಕ್ಸಸೈಸು ಹ್ಮ್. ಮೆಜಾರಿಟಿ ಆಫ್ ದ ಪೀಪಲ್ಗೆ ಅಪ್ಲೈ ಆಗುವಂಥದ್ದು, ಓಕೆ. 90% ಪೀಪಲ್ಗೆ ಅಪ್ಲೈ ಹ್ಮ್, ಆಗುವಂಥದ್ದು. ಹ್ಮ್, ಹ್ಮ್. ಸೊ ಇನ್ನೊಂದು 10%ನವರಿಗೆ ಹ್ಮ್. ಅವರು ವೈಯಕ್ತಿಕವಾಗಿ ಅವರ ಎಕ್ಸ್ರೇಗಳನ್ನ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಹ್ಮ್, ಹ್ಮ್, ಹ್ಮ್. ಸೊ ಎಕ್ಸಸೈಸ್ ಇದನ್ನು ಮಾಡಿ ಇದರಿಂದ ನೋವು ಕಡಿಮೆ ಆಗಲಿಲ್ಲ ಅಥವಾ ನೋವು ಹೆಚ್ಚಾಯ್ತು ಅಂತ ಹೇಳಿದ್ರೆ ಹ್ಮ್. ಅವಾಗ ವೈಯಕ್ತಿಕವಾಗಿ ಅವ್ರು ಕಾಂಟ್ಯಾಕ್ಟ್ ಆಗಿ ಆ ಒಂದು ಯಾವುದು ಅವರಿಗೆ ಯಾವುದು ಸೂಟ್ ಆಗ್ತದೆ ಅದನ್ನ ನೋಡ್ಕೊಂಡ್ಬಿಟ್ಟು ಎಕ್ಸಸೈಸ್ ಮಾಡ್ಬೇಕಾಗುತ್ತೆ. ಓಕೆ. ಹಾಗಾದ್ರೆ ಬೆನ್ನು ನೋವು ಬರ್ಬಾರ್ದು, ಬೆನ್ನು ನೋವನ್ನ ತಡಿಬೇಕು ಅಂದ್ರೆ ಯಾವ ರೀತಿ ಮಲ್ಗಿದ್ರೆ ಏನಾದ್ರೂ ಬೆನ್ನು ನೋವನ್ನ ತಡಿಬಹುದಾ? ಮಲ್ಗೋ ಪೊಸಿಷನ್ ಏನಾದ್ರು ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು ಈ ತರ? ಮಲಗೋ ಪೊಸಿಷನ್ ಅಲ್ಲಿ ನಿಮ್ಗೆ ಯಾವ್ದಾವ್ದು ಕಂಫರ್ಟಬಲ್ ನಮ್ಮ ಬಾಡಿನೇ ಹೇಳುತ್ತೆ ಹ್ಮ್. ಯಾವ ರೀತಿ ಮಲಗಿದ್ರೆ ಉತ್ತಮ ಅಂತ. ನಮ್ಮ ಬಾಡಿ ಇಸ್ ದ ಬೆಸ್ಟ್ ದಿಸ್ ಥಿಂಗ್. ಹ್ಮ್. ಸೊ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಹ್ಮ್. ಆ ಒಂದು ಪೊಸಿಷನ್ ಅಲ್ಲಿ ಮಲ್ಕೊಳ್ಬಹುದು. ಹ್ಮ್, ಹ್ಮ್. ಸೊ ಕೆಲವೊಮ್ಮೆ ಕಾಂಫರ್ಟ್ ಕೊಡ್ಲಿಕ್ಕೋಸ್ಕರ ಮಂಡಿ ಅಡಿಯಲ್ಲಿ ಒಂದು ಹ್ಮ್, ದಿಂಬಿಟ್ಕೊಳ್ಳುವಂಥದ್ದು, ಹ್ಮ್, ಹ್ಮ್. ಅಥವಾ ಸೈಡ್ ನಲ್ಲಿ ಮಲ್ಕೊಂಡ್ರೆ 2 ಕಾಲುಗಳ ಮಧ್ಯದಲ್ಲಿ ದಿಂಬಿಟ್ಕೊಳ್ಳುವಂಥದ್ದು, ಹ್ಮ್. ಆ ಕಾಂಫರ್ಟ್ ಕೊಡ್ಲಿಕ್ಕೋಸ್ಕರ ನಾವು ಆ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಹ್ಮ್. ಪರ್ಟಿಕ್ಯುಲರ್ ಒಂದು ಪೊಸಿಷನ್ ಅಂತ ತಿಳ್ಕೊಂಡು ಇಲ್ಲ. ಹ್ಮ್, ಹ್ಮ್, ಹ್ಮ್. ಸೊ ಇದು ಮಾಡುವುದು. ಬಟ್ ಮೇನ್ ಥಿಂಗ್ ಈಸ್ ಬಾಡಿ ವೆಯ್ಟ್ ಕಂಟ್ರೋಲ್ ಹ್ಮ್, ಮಾಡುವಂಥದ್ದು, ಹ್ಮ್. ಮೂಳೆಗಳನ್ನ ಗಟ್ಟಿಯಾಗಿಡುವಂಥದ್ದು, ಸರಿಯಾದ ಆಹಾರ ಸೇವನೆ ಮಾಡಿಕೊಂಡು ಹ್ಮ್, ಹ್ಮ್, ಹ್ಮ್. ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಕೊಳ್ಳುವಂಥದ್ದು. ಹ್ಮ್. ಸೊ ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಬೆನ್ನು ನೋವನ್ನ ಆದಷ್ಟು ಅವಾಯ್ಡ್ ಮಾಡ್ಬೋದು. ಆಮೇಲೆ ಹ್ಮ್. ತೀರಾ ನನಗಾಗದಿದ್ದಷ್ಟು ಭಾರ ಹೊರ್ಲಿಕ್ಕೆ ಹ್ಮ್, ಹ್ಮ್, ಹ್ಮ್. ಜಾಸ್ತಿ ಹೊರ್ಲಿಕ್ಕೆ ಹೋಗಬಾರ್ದು. ಹ್ಮ್, ಸೊ ಹ್ಮ್. ಆ ಥರ ಎಲ್ಲ ಮಾಡೋದ್ರಿಂದ ನಾವು ಈ ಒಂದು ಬೆನ್ನು ನೋವನ್ನ ಬಾರದೇ ಇದ್ದಂಗೆ ತಡೆಗಟ್ಟಬಹುದು. ಹಾಗಾದ್ರೆ ಬೆನ್ನು ನೋವಿಗೆ ಸಾಕಷ್ಟು ಒಳ್ಳೆ ಒಳ್ಳೆಯ ಆಹಾರಗಳಿದಾವೆ ಅಂತ ಅಂದ್ರಿ ನೀವು. ಯಾವೆಲ್ಲ ಆಹಾರಗಳು ಪರ್ಟಿಕ್ಯುಲರ್ ಆಗಿ ಬೆನ್ನು ನೋವು, ಅಂದ್ರೆ ಮೂಳೆಗೆ ಸಂಬಂಧಪಟ್ಟಂತಹ ಆಹಾರಗಳು ಯಾವುವು? ಹೇಗ್ ತಗೊಂಬೇಕು ಅವನ್ನ ಅಂತ ತಿಳಿಸ್ಕೊಡೋದಾದ್ರೆ? ಮೂಳೆಗೆ ನಾನು ಹೇಳಿದೆ, ಮೂಳೆಗೆ ಮೇಯ್ನ್ ಅಂತ ಹೇಳಿದ್ರೆ ಈಗ ಒಂದು ನಾವು ಕಾಂಕ್ರೀಟ್ ಇದ್ದಂಗೆ. ನಾನು ಯೂಶಲಿ ಯಾವಾಗಲೂ ಅವರಿಗೆ ಹೇಳ್ತೀನಿ ಹ್ಮ್, ಹ್ಮ್, ಪೇಷಂಟ್ಸ್ಗಳಿಗೆ, ನಾವು ಒಂದು ಕಾಂಕ್ರೀಟ್ ಮಾಡಬೇಕಿದ್ರೆ ಅದಕ್ಕೆ ಏನೆಲ್ಲ ಬೇಕು, ಹ್ಮ್, ಹ್ಮ್.
ಅದಕ್ಕೆ ಸ್ಟೀಲ್ ಬೇಕು, ಹ್ಮ್. ಅದಕ್ಕೆ ಸಿಮೆಂಟ್ ಬೇಕು, ಹೌದು. ಮರಳು ಬೇಕು, ಹ್ಮ್. ಜಲ್ಲಿ ಬೇಕು, ನೀರ್ ಬೇಕು. ಹ್ಮ್, ಹ್ಮ್. ಹೀಗೆ ಬೇರೆ ಬೇರೆ ಹಾಕಿದ್ರೆ ಮಾತ್ರ ಕಾಂಕ್ರೀಟ್. ಯಾವ್ದೋ ಒಂದನ್ನ ಹಾಕಿದ್ರೆ ಕಾಂಕ್ರೀಟ್ ಆಗೋದಿಲ್ಲ. ಹ್ಮ್. ಆ ಕಾಂಕ್ರೀಟ್ಗೆ ಸ್ಟ್ರೆಂತ್ ಬರೋದಿಲ್ಲ ಹ್ಮ್, ಹ್ಮ್, ಹ್ಮ್. ಅಲ್ವಾ? ಹೌದು. ಸೊ ಇದೆಲ್ಲ ಸಮ ಪ್ರಮಾಣದಲ್ಲಿ ಇದ್ದಾಗ ಇದಾಗ್ತದೆ. ಹ್ಮ್. ಸೊ ಅದೇ ರೀತಿ ಬೆನ್ನು ಮೂಳೆಗೆ ಹ್ಮ್. ಕ್ಯಾಲ್ಸಿಯಂ ಬೇಕು. ಹ್ಮ್. ಆ ಕ್ಯಾಲ್ಸಿಯಂ ಅನ್ನ ಸರಿಯಾಗಿ ಅಬ್ಸಾರ್ಬ್ ಆಗ್ಬೇಕಿದ್ರೆ ವಿಟಮಿನ್ ಡಿ ಬೇಕು. ಹ್ಮ್. ಆಮೇಲೆ ಪ್ರೋಟೀನ್ಸ್ಗಳು ಬೇಕು. ಹ್ಮ್, ಹ್ಮ್. ಸೊ ಇದೆಲ್ಲ ಬಹಳ ಮುಖ್ಯ ಆಗ್ತದೆ. ಹ್ಮ್. ಸೊ ಅದೇ ಕ್ಯಾಲ್ಸಿಯಂ ಯುಕ್ತ ಆಹಾರಗಳು, ಹ್ಮ್. ಈಗ ಹಾಲು ಹ್ಮ್. ಅಥವಾ ಹಾಲಿನಿಂದ ಮಾಡಿದಂಥ ಪ್ರಾಡಕ್ಟ್, ಮೊಸರು, ಹ್ಮ್. ಬೆಣ್ಣೆ, ಗಿಣ್ಣು, ಆ ಥರ ಅವುಗಳಲ್ಲಿ ಹ್ಮ್. ಏನ್ ಮಾಡೋದು, ಸೊಪ್ಪು ತರಕಾರಿಗಳಲ್ಲಿ ಹ್ಮ್. ಕ್ಯಾಲ್ಸಿಯಂ ಇರ್ತದೆ. ಆಮೇಲೆ ನೀರಿನಲ್ಲೂ ಕೂಡ ಕ್ಯಾಲ್ಸಿಯಂ ಇದಿರ್ತದೆ. ಹ್ಮ್, ಹ್ಮ್. ಸೊ ಆ ಥರ ಒಂದು ಫುಡ್ಗಳ ಆಮೇಲೆ ನಾನ್ ವೆಜ್ ಪ್ರಾಡಕ್ಟ್ಸು, ಹ್ಮ್. ಚಿಕನ್ನು, ಪೌಲ್ಟ್ರಿ, ಆ ಥರದ ಪ್ರಾಡಕ್ಟ್ಸು ಅದರಲ್ಲೆಲ್ಲ ಕ್ಯಾಲ್ಸಿಯಂ ಇರ್ತದೆ. ಹೌದು. ಆಮೇಲೆ ಪ್ರೋಟೀನ್ ಹ್ಮ್. ಕೂಡ ಹ್ಮ್. ಬೇರೆ ಬೇರೆ ಯಾವುದು ನಮ್ಮ ಕಡಲೆಕಾಳು ಹ್ಮ್. ಅಂಥದ್ರಲ್ಲಿ ಪ್ರೋಟೀನ್ ಇರ್ತದೆ. ಹ್ಮ್. ಆಮೇಲೆ ಇದು ಯಾವುದು ಡೈರಿ ಪ್ರಾಡಕ್ಟ್ಸು, ಹ್ಮ್. ಆಮೇಲೆ ನಾನ್ ವೆಜ್ ಫಿಶ್ಶು, ಹ್ಮ್. ಎಗ್ಗು, ಆಮೇಲೆ ಚಿಕನ್ನು, ಮಟನ್ನು ಅದರಲ್ಲಿ ಪ್ರೋಟೀನ್ ಇರ್ತದೆ. ಹ್ಮ್. ಸೊ ಪ್ರೋಟೀನ್ಗಳನ್ನು ತಗೊಳ್ಬೇಕು. ಸೊ ಈ ರೀತಿ ಸಮ ಪ್ರಮಾಣದಲ್ಲಿ ಸರಿಯಾದ, ಆಮೇಲೆ ಆದಷ್ಟು ಯಾವುದು ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಮಾಡಬೇಕು. ಕಾರ್ಬೋಹೈಡ್ರೇಟ್ ಯಾಕೆ ಕಡಿಮೆ ಮಾಡಬೇಕು ಅಂದರೆ ಬಾಡಿ ವೆಯ್ಟ್ ಮೇಂಟೈನ್ ಮಾಡಲಿಕ್ಕೆ. ನಾವು ಯೂಶಲಿ ನಾವೇನಿದ್ರೆ ಕೊಬ್ಬು ತಿಂದರೆ ದಪ್ಪ ಆಗ್ತಾರೆ, ಕೊಬ್ಬು ತಿಂದರೆ ದಪ್ಪ ಆಗೋದಿಲ್ಲ, ಶುಗರ್ ತಿಂದರೆ ದಪ್ಪ ಆಗುವಂಥದ್ದು. ಹ್ಮ್. ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ತಿಂದಾಗ, ಹ್ಮ್. ಪಿಷ್ಟ ಪದಾರ್ಥಗಳನ್ನು ಜಾಸ್ತಿ ತಿಂದಾಗ ಹ್ಮ್. ನಮ್ಮ ಬಾಡಿಗೆ ಆ ಪಿಷ್ಟ ಪದಾರ್ಥವನ್ನು ಫ್ಯಾಟ್ ಆಗಿ ಕನ್ವರ್ಟ್ ಮಾಡುವಂಥ ಶಕ್ತಿ ಇದೆ. ಹ್ಮ್. ಸೊ ಹಾಗಾಗಿ ಜಾಸ್ತಿ ನಾವು ಶುಗರ್ ತಗೊಂಡ್ರೆ, ಹ್ಮ್. ಸೊ ಜಾಸ್ತಿ ಸ್ವೀಟ್ ಇದ್ದಂಥದ್ದು, ಜಾಸ್ತಿ ರುಚಿ ಇರುವಂಥದ್ದು, ಹ್ಮ್. ಅಂಥ ಪದಾರ್ಥಗಳಲ್ಲಿ ಜಾಸ್ತಿ ಪಿಷ್ಟ ಪದಾರ್ಥ ಇರ್ತದೆ. ಹ್ಮ್. ಹ್ಮ್. ಸೊ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತದೆ. ಹ್ಮ್. ಅಂಥದನ್ನು ನಾವು ಜಾಸ್ತಿ ಸೇವನೆ ಮಾಡಿದಾಗ ಹ್ಮ್. ಹ್ಮ್. ಅದು ಬಾಡಿ ಒಳಗಡೆ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಫ್ಯಾಟು ಡೆಪಾಸಿಟ್ ಆಗ್ತದೆ. ಸೊ ಹ್ಮ್. ಹಾಗಾಗಿ ಅದನ್ನ ಆದಷ್ಟು ಕಡಿಮೆ ತಿನ್ನಬೇಕು. ಪ್ರೋಟೀನಿಯಸ್ಸು, ಆಮೇಲೆ ಮಿತ ಪ್ರಮಾಣದಲ್ಲಿ ಒಳ್ಳೆಯ ಫ್ಯಾಟನ್ನು ತಗೊಳ್ಳಿಕ್ಕೆ ಒಳ್ಳೆಯದು. ಹ್ಮ್. ಯಾವುದು ಬೆಣ್ಣೆ, ತುಪ್ಪ ಇದೆಲ್ಲ ಕೆಟ್ಟದ್ದಲ್ಲ, ಹ್ಮ್. ಅದನ್ನು ತಗೊಳ್ಬೋದು. ಹ್ಮ್. ಸೊ ಮಿತ ಪ್ರಮಾಣದಲ್ಲಿ ತಗೊಳ್ಬೇಕು. ಅದು ಎಕ್ಸಸ್ ಆದರೆ ಅದು ಬೇರೆ ರೀತಿ ಪ್ರಾಬ್ಲಮ್ಗಳು ಹ್ಮ್. ಶುರು ಆಗ್ತದೆ. ಹ್ಮ್. ಸೊ ಅದನ್ನ ತಗೊಳ್ಬೋದು. ಹಾ. ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಯಾವೆಲ್ಲ ಪದಾರ್ಥಗಳು ಬರುತ್ತೆ ಆಹಾರದಲ್ಲಿ? ರೈಸ್, ನಿಮ್ಮ ವೈಟ್ ರೈಸ್ ಇದೆಯಲ್ಲ, ಹ್ಮ್. ಅದು ಆಲ್ಮೋಸ್ಟ್ ಫುಲ್ ಕಾರ್ಬೋಹೈಡ್ರೇಟೆಡ್. ಹ್ಮ್. ಗೊತ್ತಾಯ್ತಾ? ಹ್ಮ್. ಅದರಲ್ಲಿ ನಿಮ್ಮ ವೈಟ್ ರೈಸಲ್ಲಿ ಏನಿರುತ್ತೆ, ರೈಸಲ್ಲಿ ನಾರಿರ್ತದೆ. ನೀವು ರೈಸ್ ಗ್ರೈನನ್ನು ನೀವು ಹ್ಮ್. ತಗೊಂಡ್ರೆ, ಹ್ಮ್. ರೈಸ್ ಗ್ರೈನಲ್ಲಿ ಕಾರ್ಬೋಹೈಡ್ರೇಟ್ ಇರ್ತದೆ, ಹ್ಮ್. ನಾರಿನ ಅಂಗಾಂಶ ಇರ್ತದೆ, ಹ್ಮ್. ಕೆಲವೊಂದು ವಿಟಮಿನ್ಸ್ಗಳು, ಮಿನರಲ್ಸ್ಗಳು ಇರ್ತವೆ. ಹ್ಮ್. ಆದ್ರೆ ಇದೆಲ್ಲ ಎಲ್ಲಿ ಜಾಸ್ತಿ ಇರ್ತದೆ, ಕಾರ್ಬೋಹೈಡ್ರೇಟ್ ಎಲ್ಲಿರ್ತದೆ ಅಂದ್ರೆ ಒಳಗಿನ ಗ್ರೈನಲ್ಲಿ ಇರುತ್ತೆ. ಹ್ಮ್. 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 ಉಳಿದದ್ದು ನಾರಿನಂಶ, ವಿಟಮಿನ್ಸು, ಇದೆಲ್ಲ ಎಲ್ಲಿರ್ತದೆ, ಅದರ ಕೋಟಿಂಗ್ ಅಲ್ಲಿ ಇರುತ್ತೆ. ನಾವು ವೈಟ್ ರೈಸ್ ಮಾಡುವಾಗ ನಾವು ಏನ್ ಮಾಡ್ತೀವಿ, ಕೋಟಿಂಗ್ ಅನ್ನ ತೆಗೆದು ಬಿಸಾಡ್ತೀವಿ, ದನಕ್ಕೆ ಹಾಕ್ತಿವಿ ಅದನ್ನ. ಹ್ಮ್. ಹ್ಮ್. ಆ ಹ್ಮ್. ಒಳಗಡೆ ತಿರುಳನ್ನು ಮಾತ್ರ ತಿಂತೀವಿ. ಹೌದು. ಸೊ ವೈಟ್ ರೈಸ್ ಅಲ್ಲಿ ತಿರುಳಲ್ಲಿ ಇರೋದು ಬರೀ ಕಾರ್ಬೋಹೈಡ್ರೇಟ್. ಹ್ಮ್. 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 ಗೊತ್ತಾಯ್ತಾ? ಹ್ಮ್. ಸೊ ಅದು ಪ್ಯೂರ್ ಕಾರ್ಬೋಹೈಡ್ರೇಟ್. ಹ್ಮ್. ಆಮೇಲೆ ಹ್ಮ್. ಆಟ, ಹ್ಮ್. ಮೈದಾ, ಹ್ಮ್. 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 ಹೌದು. ಮೈದಾದಲ್ಲಿ ಹ್ಮ್. ಗೋಧಿಯಲ್ಲೂ ಕೂಡ ಹ್ಮ್. ಒಳಗಡೆ ತಿರುಳಿನಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಇರೋದು, ಹ್ಮ್. ಸಿಂಪಲ್ ಶುಗರ್ಸ್ ಇರೋದು. ಹ್ಮ್. 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 ಗೊತ್ತಾಯ್ತಾ? ಹೊರಗಡೆ ಕೋಟಿಂಗ್ ಅಲ್ಲಿ, ಆದ್ರೆ ಮೈದಾದಲ್ಲಿ ಏನ್ ಮಾಡ್ತೀರಿ, ಕೋಟಿಂಗ್ ತೆಗೆದ್ಬಿಟ್ಟು ಒಳಗಿನ ತಿರುಳಲ್ಲಿ ಮಾತ್ರ ಗ್ರೈಂಡ್ ಮಾಡ್ತೀವಿ. ಸೊ ಅದು ಕೂಡ ಪ್ಯೂರ್ ಕಾರ್ಬೋಹೈಡ್ರೇಟ್. ಇಮಿಡಿಯೇಟ್ ಈ ಕಾರ್ಬೋಹೈಡ್ರೇಟ್ಗಳಲ್ಲಿ 2 ಟೈಪ್ ಇರ್ತದೆ. ಈಗ ಉದಾಹರಣೆಗೆ ನೀವು ಒಂದು ವೆಜಿಟೇಬಲ್ಸ್ ತಿಂದ್ರೆ ಅದರಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ಹ್ಮ್. ಆದ್ರೆ ಅದು ನಿಧಾನವಾಗಿ ಬಾಡಿಗೆ ಅಬ್ಸರ್ವ್ ಆಗುತ್ತೆ. ಹ್ಮ್. ನಿಧಾನವಾಗಿ ಅಬ್ಸರ್ವ್ ಆಗುತ್ತೆ. ಅದರೊಟ್ಟಿಗೆ ಸ್ಟಾರ್ಚ್ ಇರುತ್ತೆ, ಐ ಮೀನ್ ಇದಿರುತ್ತೆ, ಯಾವುದು ಫೈಬರ್ಸ್ ಇರುತ್ತೆ. ಹ್ಮ್. ಹ್ಮ್. ಸೊ ನಿಧಾನವಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಅದರಿಂದ ಪ್ರಾಬ್ಲಮ್ಸ್ಗಳು ಕಡಿಮೆ. ಹ್ಮ್. ಆದ್ರೆ ನೀವು ರೈಸ್ ತಿಂದಾಗ ಹ್ಮ್. ಹ್ಮ್. ಅಥವಾ ಹ್ಮ್. ಮೈದಾದಿಂದ ಮಾಡಿದ ಯಾವುದೇ ಒಂದು ವಸ್ತುವನ್ನು ತಿಂದಾಗ ಹ್ಮ್. ಹ್ಮ್. ಬಾಡಿ ಶುಗರ್ ಇಮಿಡಿಯೇಟ್ಲಿ ಜಾಸ್ತಿ ಆಗ್ಬಿಡುತ್ತೆ. ಹ್ಮ್. ಬಾಡಿ ಶುಗರ್ ಇಮಿಡಿಯೇಟ್ ಜಾಸ್ತಿ ಆದಾಗ ಹ್ಮ್. ಇನ್ಸುಲಿನ್ ರೆಸ್ಪಾನ್ಸ್ ಆಗುತ್ತೆ. ಹ್ಮ್. ಈ ಇನ್ಸುಲಿನ್ ಅನ್ನಂಥದ್ದು ಫ್ಯಾಟ್ ಸ್ಟೋರಿಂಗ್ ಹಾರ್ಮೋನ್. ಹ್ಮ್. ಹ್ಮ್. ಇನ್ಸುಲಿನ್ ಬಾಡಿಯಲ್ಲಿ ಜಾಸ್ತಿ ಆದಷ್ಟಕ್ಕೂ ಹ್ಮ್. ಫ್ಯಾಟ್ ಸ್ಟೋರಿಂಗ್ ಇದು ಮಾಡುತ್ತೆ. ಹ್ಮ್. ಸೊ ಹ್ಮ್. ಹಾಗಾಗಿ ಇನ್ಸುಲಿನ್ ರೆಸ್ಪಾನ್ಸ್ ಕಡಿಮೆ ಆಗಬೇಕಿದ್ರೆ ನೀವು ಈ ಸಿಂಪಲ್ ಶುಗರ್ಗಳನ್ನು ಕಟ್ ಅವಾಯ್ಡ್ ಮಾಡಿ. ಮಾಡಬೇಕು. ಹಾ. ವೈಟ್ ರೈಸ್ ಅನ್ನು ಅವಾಯ್ಡ್ ಮಾಡಬೇಕು, ಹ್ಮ್. 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 ಮೈದಾನ ಅವಾಯ್ಡ್ ಮಾಡಬೇಕು, ಆಲೂಗಡ್ಡೆ ಅಂತ ಪದಾರ್ಥಗಳನ್ನು ಸ್ವಲ್ಪ ಆದಷ್ಟು ಕಡಿಮೆ ತಿನ್ಬೇಕು. ಹ್ಮ್. ಸೊ ಹ್ಮ್. ಇದನ್ನ ಮತ್ತೆ ಶುಗರ್
ಶುಗರ್ ಇಸ್ ಎ ಪ್ಯೂರ್ ಇದು ಹ್ಮ್. ಇಮಿಡಿಯೇಟ್ಲಿ ಅಬ್ಸಾರ್ವ್ ಆಗ್ಬಿಡುತ್ತೆ. ಅಷ್ಟ್. ಗ್ಲೂಕೋಸ್ ಇರ್ಬೋದು, ಹ್ಮ್. ಶುಗರ್ ಇರ್ಬೋದು, ಅಥವಾ ನಿಮ್ಮ ಯಾವುದು ಶುಗರ್ ಕೇನ್ ಜ್ಯೂಸ್ ಇರ್ಬೋದು, ಹ್ಮ್. ಇವೆಲ್ಲ ಇಮಿಡಿಯೇಟ್ಲಿ ಹ್ಮ್. ಶುಗರ್ ಅನ್ನ ಜಾಸ್ತಿ ಮಾಡ್ತದೆ. ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಸರ್, ನೀವ್ ಹೇಳಿದ್ರಿ ಇವಾಗ ಶುಗರ್ ಎಲ್ಲ ಕಟ್ ಮಾಡ್ಬೇಕು, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ವೈಟ್ ರೈಸ್ ಅವಾಯ್ಡ್ ಮಾಡ್ಬೇಕು ಅಂತ. ಈ ಬೋನ್ ಟ್ಯೂಮರ್ ಅಂತ ಬರುತ್ತಲ್ವಾ, ಬೋನ್ ಟ್ಯೂಮರ್ ಅಂದ್ರೆ ಏನು, ಅದಕ್ಕೆ ಅದರ ಲಕ್ಷಣಗಳೇನು, ಮತ್ತೆ ಅದಕ್ಕೆ ಪರಿಹಾರಗಳಾದ್ರೂ ಏನಿರುತ್ತೆ ಅಂತ? ಬೋನ್ ಟ್ಯೂಮರ್ ಅಂತ ಹೇಳಿದ್ರೆ ಹ್ಮ್. ಟ್ಯೂಮರ್, ಎನಿ ಟ್ಯೂಮರ್, ಹ್ಮ್. ಈ ನಮ್ಮ ಬಾಡಿಯಲ್ಲಿ ಎಲ್ಲಾ ಸೆಲ್ಸ್ಗಳು ಮಲ್ಟಿಪ್ಲೈ ಆಗ್ತಾ ಇರ್ತವೆ. ಹ್ಮ್. ಹುಟ್ಟಿದಾರಭ್ಯದಿಂದ ಸಾಯುವವರೆಗೂ ಸೆಲ್ಸ್ಗಳು ಮಲ್ಟಿಪ್ಲೈ ಆಗ್ತಾ ಇರ್ತವೆ. ಹ್ಮ್. ಅದರಿಂದಾಗಿ ನಾವು ಇಷ್ಟುದ್ದ ಬೆಳೆದಿರ್ತೀವಿ, 2.5 kg ಬೆಳೆದಿರ್ತೀವಿ, ಸಾಯುವಾಗ 70, 80, 90 kg ಆಗ್ತೀವಿ. ಹ್ಮ್. ಹ್ಮ್. ಅಂದ್ರೆ ಅಲ್ಲಿವರೆಗೂ ಬೆಳೀತಾ ಇರ್ತದೆ, ಸೆಲ್ ಡಿವಿಷನ್ ಆಗ್ತಾ ಇರ್ತದೆ. ಹ್ಮ್. 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 ಇದು ಒಂದು ಕಂಟ್ರೋಲ್ಡ್ ಇದರಲ್ಲಿ ಆಗ್ತಾ ಇರ್ತದೆ. ಹ್ಮ್. ಅದಕ್ಕೊಂದು ರೇಟ್ ಇದೆ. ಇಂಥ ರೇಟಲ್ಲಿ ಡೆವಲಪ್ ಆಗಬೇಕು, ಇಂಥ ರೇಟಲ್ಲಿ ಮಲ್ಟಿಪ್ಲೈ ಆಗಬೇಕು. ಹ್ಮ್. 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 ಯಾಕಂದ್ರೆ ಸೆಲ್ಸ್ಗಳು ಹುಟ್ಟುತ್ತವೆ, ಸೆಲ್ಸ್ಗಳು ಸಾಯ್ತವೆ. ಹಾ. ಈ ಹುಟ್ಟದಾಗಿದ್ದ ಸೆಲ್ಸ್ಗಳು ಸಾಯುವವರೆಗೂ ಬರೋದಿಲ್ಲ. ಬರುದಿಲ್ಲ. ಅವು ಸತ್ತೋಗಿರ್ತವೆ, ಅವು ಕರಿಗೋಗಿರ್ತವೆ, ಇನ್ನೊಂದು ಹೊಸ ಸೆಲ್ ಬರ್ತದೆ, ಹ್ಮ್. ಹೀಗೆ ಆಗ್ತಾ ಇರ್ತದೆ ಸೊ ಬಾಡಿ ಒಳಗಡೆ. ಹ್ಮ್. 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 ಆದ್ರೆ ಈ ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಇದೆಯಲ್ಲ, ಹ್ಮ್. ಕೆಲವೊಮ್ಮೆ ಆ ಕಂಟ್ರೋಲ್ ತಪ್ಪಿ ಹೋಗುತ್ತೆ, ಹ್ಮ್. ಅತಿಯಾಗಿ ಬೆಳೆದು ಬಿಡ್ತವೆ. ಒಂದು ಭಾಗ, ಯಾವುದೋ ಒಂದು ಭಾಗ, ಹ್ಮ್. ಒಂದು ಥೈರಾಯ್ಡ್ ಅಂತ ಇಟ್ಕೊಳ್ಳೋ, ಆ ಥೈರಾಯ್ಡ್ ಒಂದು ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರ್ತದೆ. ಸೊ ಥೈರಾಯ್ಡ್ ಒಂದು ಭಾಗ ಸಡನ್ ಆಗಿ ಕಂಟ್ರೋಲ್ ತಪ್ಪಿ ಬೆಳೀಲಿಕ್ಕೆ ಸಿಗ್ತದೆ, ಫಾಸ್ಟ್ ಆಗಿ ಬೆಳೀಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ನಾವು ಟ್ಯೂಮರ್ ಅಂತ ಹೇಳೋದು. ಟ್ಯೂಮರ್. ಅದು ಬೋನ್ ಟ್ಯೂಮರ್ ಇರ್ಬೋದು, ಬೇರೆ ಆರ್ಗನ್ ಇಂದ ಟ್ಯೂಮರ್ ಇರ್ಬೋದು. ಯಾವುದೇ ಟ್ಯೂಮರ್ ಇದ್ರೂ ಕೂಡ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್, ಅಂದ್ರೆ ಅಲ್ಲಿ ಕಂಟ್ರೋಲ್ ಇಲ್ಲದೆ ಆಗುವಂತದ್ದಕ್ಕೆ ನಾವು ಟ್ಯೂಮರ್ ಆಗಿದೆ ಅಂತ ಹೇಳುವಂತ. ಹ್ಮ್. ಹ್ಮ್. ಸೊ ಟ್ಯೂಮರ್ ಯಾಕೆ ಆಗ್ತದೆ, ಅದೊಂದು ಯಕ್ಷ ಪ್ರಶ್ನೆ. ಹ್ಮ್. ಹ್ಮ್. ಬೇರೆ ಬೇರೆ ರೀಸನ್ಸ್ ಇರ್ತದೆ. ಹ್ಮ್. ಇವತ್ತಿನ ಒಂದು ವಾತಾವರಣ ಎಷ್ಟೊಂದು ಕಲುಷಿತ ಆಗಿತ್ತು ಅಂತ ಹೇಳಿದ್ರೆ, ಹ್ಮ್. ಇದು ಟ್ಯೂಮರ್ ಗ್ರೋತ್ ಆಗ್ಲಿಕ್ಕೆ ಫೇವರೇಬಲ್ ಆಗಿದೆ. ಹ್ಮ್. ಮೊದ್ಲಿದ್ದಂತ ಈಗ ಒಂದು 50 ವರ್ಷದ ಹಿಂದೆ ಯಾವುದು ಮನುಷ್ಯ ಯಾವ ರೀತಿ ಇದ್ದಾನೆ, ಈಗ ಯಾವ ರೀತಿ ಇದ್ದಾನೆ. ಈಗ ಎಲ್ಲ ಫಾಸ್ಟ್ ಫುಡ್ಗಳು, ನಾನೇನ್ ಹೇಳಿದೆ, ಮೈದಾದಿಂದ ಮಾಡಿರೋದು, ಮತ್ತೊಂದು ಸಿಂಪಲ್ ಶುಗರ್ಸು, ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಹ್ಮ್. ಹ್ಮ್. ಶುಗರು ಟ್ಯೂಮರ್ ಅನ್ನ ಫೇವರ್ ಮಾಡುತ್ತೆ. ಹಾ. ಹಾ. ಟ್ಯೂಮರ್ ಫಾಸ್ಟ್ ಆಗಿ ಗ್ರೋತ್ ಆಗತ್ತಲ್ಲ, ಗ್ರೋತ್ ಆಗೋದಿಕ್ಕೆ ಅದಕ್ಕೆ ಎನರ್ಜಿ ಬೇಕು. ಹಾ. 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 ಅದಕ್ಕೆ ಫುಲ್ ಇಮಿಡಿಯೇಟ್ ಎನರ್ಜಿ ಎಲ್ಲಿಂದ ಸಿಗುತ್ತೆ, ಹ್ಮ್. ಶುಗರ್ ಇಂದ ಸಿಗುತ್ತೆ. ಹ್ಮ್. 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 ಸೊ ಟ್ಯೂಮರ್ ಇದ್ದವರು ಶುಗರ್ ಆದಷ್ಟು ಕಡಿಮೆ ಮಾಡಿದ್ರೆ, ಶುಗರ್ ಅಂಡ್ ಸಿಂಪಲ್ ಶುಗರ್ಸ್ ಅದನ್ನೆಲ್ಲ ಕಡಿಮೆ ಮಾಡಿದ್ರೆ ಟ್ಯೂಮರ್ ಗ್ರೋತ್ ಅನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು. ಹ್ಮ್. 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 ಸೊ ಹಾಗಾಗಿ ಈ ತರ ಬೋನ್ ಟ್ಯೂಮರ್ ಕೂಡ ಇದಕ್ಕೆ ಎಕ್ಸೆಪ್ಷನ್ ಅಲ್ಲ. ಹ್ಮ್. ಅದು ಬೋನ್ ಅಲ್ಲ ಆಗುತ್ತೆ, ಅದಕ್ಕೆ ಬೋನ್ ಟ್ಯೂಮರ್ ಅಂತ ಹೇಳ್ತೀವಿ. ಹ್ಮ್. ಬೇರೆ ಟಿಶ್ಯೂ ಎಲ್ಲ ಆದ್ರೆ ಅದಕ್ಕೆ ಬೇರೆ ರೀತಿ ಟ್ಯೂಮರ್ ಆಗ್ತದೆ. ಹ್ಮ್. ಸೊ ದಿಸ್ ಇಸ್ ದ ರೀಸನ್ ಫಾರ್ ದ ಟ್ಯೂಮರ್. ಹ್ಮ್. ಮೂಳೆ ಕ್ಯಾನ್ಸರ್ಗಳು ಅಂತ ಬರುತ್ತೆ, ಹೌದು, ಅದ್ರ ಲಕ್ಷಣಗಳೇನು, ಅಥವಾ ಟ್ಯೂಮರ್ ಸಪರೇಟ್, ಮೂಳೆ ಕ್ಯಾನ್ಸರ್ ಸಪರೇಟ್? ಕ್ಯಾನ್ಸರ್ ಟ್ಯೂಮರ್ ಅಂದ್ರೆ ಎನಿ ಟ್ಯೂಮರ್ ಇನ್ ಎನಿ ಟಿಶ್ಯೂ. ಟ್ಯೂಮರ್ ಕ್ಯಾನ್ ಬಿ ಎ ಬಿನೈನ್ ಆರ್ ಎ ಮ್ಯಾಲಿಗ್ನೆಂಟ್ ಅಂತ. ಎರಡು ಟೈಪ್ ಇರ್ತದೆ. ಒಂದು ಬಿನೈನ್ ಅಂತ, ಬಿನೈನ್ ಅಂದ್ರೆ ಕ್ಯಾನ್ಸರ್ ಅಲ್ಲದೆ ಇರೋದು. ಇನ್ನೊಂದು ಮ್ಯಾಲಿಗ್ನೆಂಟ್ ಅಂದ್ರೆ ಕ್ಯಾನ್ಸರ್. ಗೊತ್ತಾಯ್ತಾ? ಸೊ ಬಿನೈನ್ ಟ್ಯೂಮರು ಬಿನೈನ್ ಅಲ್ಲೂ ಬೆಳೀತದೆ, ಆದ್ರೆ ಈ ಕ್ಯಾನ್ಸರ್ ಬೆಳೆದಷ್ಟು ಫಾಸ್ಟ್ ಆಗಿ ಬೆಳೆಯುವುದಿಲ್ಲ. ಬಿನೈನ್ ಹೈಪರ್ಟ್ರೋಫಿ ಆಫ್ ಪ್ರಾಸ್ಟೇಟ್ ಗ್ಲ್ಯಾಂಡ್ ದಪ್ಪ ಆಗ್ತದೆ. ಬಿನೈನ್ ಅಂದ್ರೆ ಏಜ್ ಆದ್ಮೇಲೆ ಹೆಚ್ಚಿನವರಿಗೆ ಆಗ್ತದೆ. ಅದು ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ ಸ್ವಲ್ಪ ದೊಡ್ಡದಾಗ್ತದೆ. ಬಟ್ ಅದು ಬಿನೈನ್ ಮೆಲಿಗ್ನೆಂಟ್ ಅಂತ ಟಿಶ್ಯೂ ಅಲ್ಲಿ ಅದನ್ನ ಟೆಸ್ಟ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ. ಸೊ ಎರಡಕ್ಕೂ ಒಟ್ಟಿಗೆ ನಾವು ಟ್ಯೂಮರ್ ಅಂತ ಹೇಳ್ತೀವಿ. ಬಿನೈನಿಗೂ ಟ್ಯೂಮರ್ ಅಂತ ಹೇಳ್ತೀವಿ, ಮೆಲಿಗ್ನೆಂಟಿಗೂ ಟ್ಯೂಮರ್ ಅಂತ. ಬಟ್ ಕ್ಯಾನ್ಸರ್ ಯಾವಾಗ ಅದು ಮೆಲಿಗ್ನೆಂಟ್ ಆದಾಗ, ಕ್ಯಾನ್ಸರಸ್ ಆದಾಗ ಅದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಷ್ಟೇ ವ್ಯತ್ಯಾಸ. ಅದಕ್ಕೇನಾದ್ರೂ ಪರಿಹಾರ? ಸರ್ಜರಿ, ಆಮೇಲೆ ಬೇರೆ ಬೇರೆ ರೇಡಿಯೋಥೆರಪಿ, ಕಿಮೋಥೆರಪಿ ಅದೆಲ್ಲ ಇರುತ್ತೆ. ಅದು ಡಿಪೆಂಡಿಂಗ್ ಅಪಾನ್ ದ ಯಾವ ಸೆಲ್ ಅಲ್ಲಿ ಆಗಿರುತ್ತೆ, ಯಾವ ಸೆಲ್ ಟೈಪ್ ಇದೆ. ಅದು ಥೈರಾಯ್ಡ್ ಆದ್ರೆ ಒಂದು ರೀತಿಯ ಟ್ರೀಟ್ಮೆಂಟು, ಪ್ರಾಸ್ಟೇಟ್ ಆದ್ರೆ ಇನ್ನೊಂದು ರೀತಿಯ ಟ್ರೀಟ್ಮೆಂಟು. ಆ ಒಂದು ಪರ್ಟಿಕ್ಯುಲರ್ ಸೆಲ್ಸ್ ಜಾಸ್ತಿ ಡಿವಿಷನ್ ಆಗ್ಲಿಕ್ಕೆ, ಜಾಸ್ತಿ ಹೈಪರ್ಟ್ರೋಫಿ ಆಗ್ಲಿಕ್ಕೆ ಯಾವ ಕಾರಣ, ಅದಕ್ಕೆ ಯಾವ ಹಾರ್ಮೋನ್ ಆಗ್ತದೆ, ಅದಕ್ಕೆ ಯಾವ ಕೀಮೋಥೆರಪಿ ಆಗುತ್ತೆ, ಅದ್ರ ಮೇಲೆ ಡಿಪೆಂಡಿಂಗ್ ಆಗಿ ಅದರ ಟ್ರೀಟ್ಮೆಂಟ್. ಸೊ ಟ್ರೀಟ್ಮೆಂಟ್ ಕ್ಯಾನ್ ಬಿ ಬ್ರಾಡ್ಲಿ ಸರ್ಜಿಕಲ್ ಆರ್ ಕೀಮೋಥೆರಪಿ ಆರ್
ಬೇರೆ ಇನ್ನೇನಾದರೂ ರೇಡಿಯೋಥೆರಪಿ. ಹ್ಮ್ 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 ಸೊ ರೇಡಿಯೋಥೆರಪಿಯಲ್ಲಿ ಹೈ ರೇಡಿಯೋ ಫ್ರೀಕ್ವೆನ್ಸಿ ಕೊಟ್ಟಾಗ ಹ್ಮ್ ಹ್ಮ್ ಇದು ಟಿಶ್ಯೂ ಕರಗಿ ಹೋಗ್ತದೆ. ಹ್ಮ್. ಸೊ ಅದನ್ನ ಮಾಡ್ಬೋದು. ಈ ಬ್ರಾಡ್ಲಿ ಈ ಒಂದು 3 ವೆರೈಟಿ ರೇಡಿಯೋಥೆರಪಿ, ಕೀಮೋಥೆರಪಿ ಹ್ಮ್. ಅಂಡ್ ಸರ್ಜರಿ, ಈ ಒಂದು ಟ್ರೀಟ್ಮೆಂಟ್ ಇಂದ ಅದನ್ನ ಹ್ಮ್ ಹ್ಮ್ ಕಂಟ್ರೋಲ್ ಮಾಡ್ಬೋದು, ಇಲ್ಲ ಗುಣಪಡಿಸ್ಬೋದು. ಕೆಲವೊಮ್ಮೆ ಗುಣಪಡಿಸ್ಲಿಕ್ಕೆ ಆಗ್ತದೆ, ಕೆಲವೊಮ್ಮೆ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂಥದ್ದನ್ನ ಕಂಟ್ರೋಲ್ ಮಾಡ್ಬೋದು. ಒಂದು ಲೈಫನ್ನ ಜಾಸ್ತಿ ಮಾಡ್ಲಿಕ್ಕೆ ಹ್ಮ್. ಆಗ್ತದೆ. ಈ ಕೀಮೋಥೆರಪಿ ರೇಡಿಯೋಥೆರಪಿ ಅಂದ್ರೆ ಎರಡು ಬೇರೆ ಬೇರೆ ಅಲ್ವಾ? ಏನ್ ವ್ಯತ್ಯಾಸ ಅವೆರಡಕ್ಕೂ? ರೇಡಿಯೋಥೆರಪಿ ಅಂದ್ರೆ ಹೈ ಫ್ರೀಕ್ವೆನ್ಸಿ ನೀವು ರೇಡಿಯೇಷನ್ ಅನ್ನು ಕೊಡುವಂಥದ್ದು. ಹ್ಮ್ ರೇಡಿಯೇಷನ್ ಅಂತ ಇದೆಯಲ್ವಾ, ಅದನ್ನ ಹೈ ಫ್ರೀಕ್ವೆನ್ಸಿಯಲ್ಲಿ ರೇಡಿಯೇಷನ್ ಕೊಟ್ಟು ಹ್ಮ್ ಹ್ಮ್ ಕರಗಿಸುವಂತದ್ದಕ್ಕೆ ರೇಡಿಯೋಥೆರಪಿ ಅಂತ ಹೇಳಿ. ಅದಕ್ಕೆ ಮಿಷಿನ್ ಬೇಕು, ದೊಡ್ಡ ದೊಡ್ಡ ಮಿಷಿನ್ ಹ್ಮ್ ಇರ್ತದೆ. ಹ್ಮ್ ಸೊ ಆ ಒಂದು ಮಿಷಿನ್ ಅಲ್ಲಿ ರೇಡಿಯೋಥೆರಪಿ ಕೊಡ್ತೀವಿ. ಹ್ಮ್ ಹ್ಮ್ ಕೀಮೋಥೆರಪಿ ಅಂದ್ರೆ ಕೀಮೋ ಅಂದ್ರೆ ಕೆಮಿಕಲ್, ಹ್ಮ್ ಥೆರಪಿ ಅಂದ್ರೆ ಟ್ರೀಟ್ಮೆಂಟ್. ಸೊ ಕೆಮಿಕಲ್ ಇಂದ ಟ್ರೀಟ್ಮೆಂಟ್ ಮಾಡುವಂತದ್ದು, ಮೆಡಿಸಿನ್ ಇಂದ ಟ್ರೀಟ್ಮೆಂಟ್ ಮಾಡೋದು, ಅದಕ್ಕೆ ಕೀಮೋಥೆರಪಿ ಅಂತ ಹೇಳ್ತೀವಿ. ಸೊ ಕೀಮೋಥೆರಪಿ, ರೇಡಿಯೋಥೆರಪಿ, ಆಮೇಲೆ ಸರ್ಜಿಕಲ್ ಟ್ರೀಟ್ಮೆಂಟ್. ಓಕೆ. ಈ ದೊಡ್ಡವರಲ್ಲಿ ಒಂದು ಮೀಡಿಯಂ ಏಜ್ ಆದವರಲ್ಲಿ ಬೆನ್ನು ಕಾಣಿಸೋದು ಸಹಜ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಬೆನ್ನು ಕಾಣಿಸುತ್ತಲ್ವಾ? ಅದಕ್ಕೆ ಕಾರಣ ಅಂದ್ರೆ ಅವ್ರು ಸ್ಕೂಲ್ಗಳಿಗೆ ಹೋಗ್ತಾರೆ ಅಥವಾ ಶಾಲಾ ಬ್ಯಾಗ್ಗಳು ವೆಯ್ಟ್ ಆಗಿರ್ಬೋದು. ಇವಾಗೆಲ್ಲ ಗೊತ್ತೇ ಇದೆ, ಎಷ್ಟೊಂದು ಬುಕ್ಸ್ಗಳೆಲ್ಲ ತಗೊಂಡು ಹೋಗ್ತಾರೆ. ಸೊ ಆ ತರ ಮಕ್ಕಳಲ್ಲಿ ಬೆನ್ನು ನೋವು ಬರೋದಿಕ್ಕೆ ನಿಮ್ಮ ಒಂದು ಸೈನ್ಸ್ ಪ್ರಕಾರ ಹ್ಮ್. ಏನ್ ಕಾರಣ ಇರ್ಬೋದು? ಅಲ್ಲ, ಮಕ್ಕಳಲ್ಲಿ ಕೂಡ ನಾನು ಹೇಳಿದಾಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ಕ್ಯಾಲ್ಸಿಯಮಿನ ಕಮ್ಮಿ ಇದ್ರೆ, ಹ್ಮ್ ಹ್ಮ್ ಸೊ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಅವರಿಗೆ ಹ್ಮ್. ಪೇಯ್ನು ಬರ್ಬೋದು. ಹ್ಮ್ ಹ್ಮ್ ಆಮೇಲೆ ನೀವು ಸ್ಕೂಲ್ ಬ್ಯಾಗು ಜಾಸ್ತಿ ಹಾಕೊಂಡ್ರೆ ಪೇಯ್ನ್ ಬರ್ಬೋದು, ಬಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಟೆಂಪರರಿ. ಪರ್ಮನೆಂಟ್ ಆಗಿ ಅದರಿಂದಾಗಿ ಒಂದು ಪೇಯ್ನ್ ಬರುವಂತ ಚಾನ್ಸಸ್ ಇಲ್ಲ. ಹ್ಮ್. ಇನ್ನು ಮಕ್ಕಳಲ್ಲಿ ಕೆಲವೊಮ್ಮೆ ಬೆಳವಣಿಗೆಯಲ್ಲಿ ಡಿಫೆಕ್ಟ್ ಆದ್ರೆ ಹ್ಮ್. ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ. ಹ್ಮ್. ಸ್ಕೋಲಿಯೋಸಿಸ್, ಕೈಫೋಸಿಸ್, ಹ್ಮ್. ಬೆಳವಣಿಗೆ ಬೆನ್ನು ಹುರಿಯ ಬೆಳವಣಿಗೆಯಲ್ಲಿ ಹೆಚ್ಚು ಕಡಿಮೆ ಆದಾಗ, ಹ್ಮ್ ಹ್ಮ್ ಸೊ ಸಾಧಾರಣವಾಗಿ ಹ್ಮ್. ಈ ಜಾಸ್ತಿ ಗ್ರೋತ್ ಆಗುವಂತದ್ದು ಒಂದು 12ರಿಂದ ಹ್ಮ್. ಅಥವಾ ಒಂದು 11ರಿಂದ ಒಂದು 15-16 ವರ್ಷದವರೆಗೆ ಗ್ರೋತ್ ಸ್ಪರ್ಟ್ ಅಂತ ಹೇಳ್ತೀವಿ. ಹ್ಮ್. ಒಂದು ಸಡನ್ಲಿ ಹ್ಮ್. 10 ವರ್ಷದವರೆಗೆ ಸುಮಾರು ಚಿಕ್ಕ ಮಕ್ಕಳ ಹಂಗೆ ಇರ್ತಾರೆ. ಹ್ಮ್. ಸೊ 10 ವರ್ಷ, 11 ವರ್ಷದಿಂದ 16 ವರ್ಷ ಸಡನ್ ಆಗಿ ಹೈಟ್ ಆಗ್ಬಿಡ್ತಾರೆ, ಸಡನ್ ಆಗಿ ಎತ್ತರ ಆಗ್ಬಿಡ್ತಾರೆ. ಸೊ ಇದು ಆ ಗ್ರೋತ್ ಸ್ಪರ್ಟ್ ಟೈಮಿನಲ್ಲಿ ಈ ಬೆಳವಣಿಗೆಯಲ್ಲಿ, ಮೂಳೆಯ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆದ್ರೆ, ಉದಾಹರಣೆಗೆ ಈಗ ಬೆಳವಣಿಗೆ ಆಗುವಾಗ ರೈಟ್ ಸೈಡು ಲೆಫ್ಟ್ ಸೈಡು ಎರಡೂ ಒಂದೇ ತರ ಬೆಳವಣಿಗೆ ಆದ್ರೆ ಸಾಧಾರಣ ಬೆಳವಣಿಗೆ ಆಗ್ತದೆ, ನಾರ್ಮಲ್ ಬೆಳವಣಿಗೆ ಆಗ್ತದೆ. ಕೆಲವೊಮ್ಮೆ ಏನಾಗುತ್ತೆ, ಒಂದ್ ಸೈಡು ಬೆಳವಣಿಗೆ ಜಾಸ್ತಿ ಆಗ್ತದೆ, ಇನ್ನೊಂದ್ ಸೈಡ್ ಬೆಳವಣಿಗೆ ಕಡಿಮೆ ಆಗ್ತದೆ. ಆವಾಗ ಮೂಳೆ ಒಂದ್ ಕಡೆ ಬಾಗ್ತದೆ. ಅದೇ ಮುಂದ್ಗಡೆ ಬೆಳವಣಿಗೆ ಕಮ್ಮಿ ಆಗಿ ಹಿಂದ್ಗಳಿಗೆ ಬೆಳವಣಿಗೆ ಜಾರಿ ಆದ್ರೆ ಮುಂದ್ಗಡೆ ಬಗ್ತದೆ. ಅದಕ್ಕೆ ಕೈಫೋಸಿಸ್ ಅಂತ ಹೇಳ್ತೀವಿ. ಈ ಸೈಡ್ ಬೆಟ್ಟಿದ್ರೆ ಅದಕ್ಕೆ ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಬೆಳವಣಿಗೆ, ಡೆವಲಪ್ಮೆಂಟಲ್ ಸ್ಕೋಲಿಯೋಸಿಸ್ ಏನಿದೆ, ಅದು ಸಾಧಾರಣವಾಗಿ ಒಂದು 11ರಿಂದ 16-17 ವರ್ಷದ ಮಧ್ಯದಲ್ಲಿ ನಾವು ಜಾಸ್ತಿ ಕಾಣ್ತೇವೆ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಆದಷ್ಟು ಬೇಗ ನಾವು ಅದನ್ನು ಮೂಳೆನ ಸ್ಟ್ರೈಟ್ ಮಾಡಿದ್ರೆ ಮುಂದಾಗುವಂತ ಪ್ರಾಬ್ಲಮ್ಗಳನ್ನ ನಾವು ತಡೆಗಟ್ಟಬಹುದು. ಸೊ ಆಮೇಲೆ ಇನ್ನು ಕೆಲವು ಮಕ್ಕಳಿಗೆ ಕಂಜನೈಟಲ್ ಪ್ರಾಬ್ಲಮ್ ಇರ್ತದೆ, ಕಂಜನೈಟಲ್ ಸ್ಕೋಲಿಯೋಸಿಸ್ ಅಂತ. ಕಂಜನೈಟ್ ಅಂದ್ರೆ ಎನಿಥಿಂಗ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಬರ್ತ್, ಕಂಜನೈಟಲ್. ಸೊ ಸ್ಟಾರ್ಟ್ ಫ್ರಮ್ ಬರ್ತ್ ಇಂದ ಸ್ಟಾರ್ಟ್ ಆಗುವಂತದ್ದು. ಅಲ್ಲಿ ಕೂಡ ಕೆಲವೊಮ್ಮೆ ಏನಾಗುತ್ತೆ, ಈ ಗರ್ಭಾವಸ್ಥೆಯಲ್ಲಿರುವಾಗಲೇ ಈ ಮೂಳೆಗಳು ಸಪರೇಟ್ ಆಗಿರೋದಿಲ್ಲ, ಒಂದಕ್ಕೊಂದು ಜಾಯಿಂಟ್ ಆಗ್ತದೆ, ಅಥವಾ ಒಂದ್ ಕಡೆ ಮಾತ್ರ ಮೂಳೆ ಬೆಳೀತದೆ, ಇನ್ನೊಂದ್ ಕಡೆ ಮೂಳೆ ಬೆಳೆಯುವುದಿಲ್ಲ. ಈ ತರ ವ್ಯತ್ಯಾಸಗಳಾಗೋದ್ರಿಂದ ಕಂಜನೈಟಲ್ ಸ್ಕೋಲಿಯೋಸಿಸ್ ಅಥವಾ ಕಂಜನೈಟಲ್ ಕೈಫೋಸಿಸ್ ಆ ತರ ಪ್ರಾಬ್ಲಮ್ಗಳು ಇದಾಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಒಳಗಡೆ ನರ್ವ್ ಸ್ಟ್ರಕ್ಚರ್ ನಲ್ಲಿ ಕೆಲವೊಮ್ಮೆ ವ್ಯತ್ಯಾಸ ಆಗುವಂತದ್ದು, ನರ್ವ್ ಸ್ಟ್ರಕ್ಚರ್ ಸರಿಯಾಗಿ ಫಾರ್ಮ್ ಆಗದೆ ಇರುವಂತದ್ದು, ಅಥವಾ ಅದರಲ್ಲಿ ಒಂದು ಇದು ಬರುವಂತದ್ದು, ಒಂದು ಸಿಸ್ಟಿಕ್ ಕ್ಯಾವಿಟಿ ತರ ಬರುವಂತದ್ದು, ಈ ತರದ್ದೆಲ್ಲ ಸಮಸ್ಯೆಗಳು ಆಗ್ತವೆ. ಬಟ್ ಇಟ್ ಈಸ್ ರೇರ್, ನಾಟ್ ವೆರಿ ಕಾಮನ್, ಬಟ್ ಆ ತರದ್ದು ಪ್ರಾಬ್ಲಮ್ಗಳು ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಕಾರಣಗಳಿಂದ ಮಕ್ಕಳಲ್ಲಿ ನಾವು ಬ್ಯಾಕ್ ಪೇನ್ ಅನ್ನ ಕಾಣಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.